ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಿತು. ಬೇರೆ ಬೇರೆ ಊರುಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಕರ್ತರು ನಾಯಕರ ಮುಂದೆ ಅಳಲನ್ನು ತೋಡಿಕೊಂಡರು. ಇದೇ ಚುನಾವಣೆ ಸಮಯದಲ್ಲಿ ಕಾಲಿಗೆ ಏಟು ಮಾಡಿಕೊಂಡಿದ್ದ ಕಾರ್ಯಕರ್ತನೊಬ್ಬನಿಗೆ 25,000 ರೂಪಾಯಿ ಪರಿಹಾರದ ಭರವಸೆಯನ್ನು ನೀಡಲಾಯಿತು. ಕೊಡಗು ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಾಸಕ ಪೊನ್ನಣ್ಣ ಗರಂ ಆಗಿದ್ದಾರೆ. ಅರಣ್ಯ ಅಧಿಕಾರಿಗಳಿಂದ ರೈತರಿಗೆ ಕಿರುಕುಳದ ಆರೋಪ ಇದೆ. ಈ ಬಗ್ಗೆ ಸಭೆಯಲ್ಲಿ ಧ್ವನಿ ಎತ್ತಿರುವ ಶಾಸಕರು ಅರಣ್ಯಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರೈತರು ಸ್ವಂತ ಉಪಯೋಗಕ್ಕೆ ಮರ ಬಳಸೋದಕ್ಕೆ ಅನುಮತಿ ನೀಡಲ್ಲ, ಆದರೆ ನಿಮ್ಮ ಬೆನ್ನ ಹಿಂದೆ ಸಾವಿರಾರು ಮರಗಳ ಮಾರಣ ಹೋಮ ಆಗ್ತಾ ಇದೆ. ನಿಮ್ಮ ಈ ನಡವಳಿಕೆಯನ್ನು ತಿದ್ದುಕೊಳ್ಳಿ, ರೈತರಿಗೆ ಕಿರುಕುಳ ಕೊಡಬೇಡಿ ಅಂತ ಸಚಿವರ ಎದುರೇ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ತರ ಈಗ ಹುಲಿ ಸಂರಕ್ಷಣೆ ಕೊಟ್ಟಿದ್ದೀವಿ, ಬರ್ತಿದ್ವಿ, ಕಾಯ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಈಗ ಇದಕ್ಕೇನು ಹೇಳ್ತೀರಾ? ಅಂಡ್ ದ ಲಾ ಫಾರ್ ಯರ್ ಇನ್ಫಾರ್ಮೇಶನ್ ಈಸ್ ಕ್ಲಿಯರ್ ಫೆಲ್ಲಿಂಗ್ ಪರ್ಮಿಷನ್ ಕೊಡಂಗಿಲ್ಲ. ಫಾರೆಸ್ಟ್ ಪ್ರಿಸರ್ವೇಷನ್ ಆಫ್ ಟ್ರೀ ಆಕ್ಟ್ ನಲ್ಲಿ ನೀವು ಬೋನಾಫೈಡ್ಗೆ 1 ಮರ 2 ಮರಕ್ಕೆ ಹಿಡ್ಕೊಂಡು ಅವ್ರನ್ನ ಹಿಂಸೆ ಕೊಡ್ತಾ ಇದ್ದೀರಾ. ನೀವು ಕ್ಲಿಯರ್ ಫೆಲ್ಲಿಂಗ್ ಹೆಂಗ್ ಕೊಡ್ತೀರಾ ಪರ್ಮಿಷನ್? ಆಯ್ತು, ಇವತ್ತು ಹುಲಿ ಸಂರಕ್ಷಣೆ ಎನ್ಕ್ಲೋಜರ್ ನಲ್ಲಿ ನಾನು ತೋಟ ಮಾಡ್ಬೇಕು, ಕ್ಲಿಯರ್ ಫೆಲ್ಲಿಂಗ್ ಪರ್ಮಿಷನ್ ಕೊಡೋಕೆ ಅವಕಾಶ ಇದೆ. ಇನ್ನು ಮೊದಲ ಬಾರಿಗೆ ಸಂಸದರಾಗಿ ರಾಜಕೀಯ ಪ್ರವೇಶ ಮಾಡಿರುವ ಯದುವೀರ್ ಒಡೆಯರ್ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯ ಬಳಿಕ ಮಾತನಾಡಿದ ಸಂಸದ ಯದುವೀರ್, ಕೊಡಗು ಕೆಡಿಪಿ ಸಭೆಗೆ ಆಹ್ವಾನ ಇತ್ತು, ಅದರಂತೆ ಸಭೆಯಲ್ಲಿ ಭಾಗಿಯಾಗಿದ್ದೇನೆ. ನನಗೆ ಕಲಿಯೋದಕ್ಕೆ ಇದೊಂದು ಅನುಭವ ಅಂತ ಹೇಳಿದರು. ಕೆಡಿಪಿ ಮೀಟಿಂಗು ನಮ್ಮ ಕರ್ನಾಟಕ ಸರ್ಕಾರ ನಡೆಯುವಾಗ ನಮಗೂ ಕೂಡ ಆಹ್ವಾನ ಇರುತ್ತೆ. ಅದಕ್ಕಾಗಿ ನಾವು ಬಂದು ಭಾಗವಹಿಸಿದ್ವಿ. ಕಲಿಯುವಂಥದ್ದು ಅನುಭವ ಇವತ್ತು. ಅದಕ್ಕಾಗಿ ಎಲ್ಲ ನಮ್ಮ ಉಸ್ತುವಾರಿ ಸಚಿವರು ಶ್ರೀ ಬೋಸರಾಜ್ ಅವರು ಇದ್ದರು. ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇತ್ತು. ಇಬ್ಬರು ಶಾಸಕರು ಕೂಡ, ನಮ್ಮ ಮಡಿಕೇರಿ ಹಾಗೂ ವಿರಾಜಪೇಟೆನ ಶಾಸಕರು ಕೂಡ ಉಪಸ್ಥಿತರಿದ್ದರು. ಅವರ ನೇತೃತ್ವದಲ್ಲೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿತಾ ಹೋಗ್ತಾ ಇತ್ತು. ಅನೇಕ ಕಾಮಗಾರಿಗಳಿರ್ಬೋದು, ಅಭಿವೃದ್ಧಿ ಕೆಲಸ. ಭೂ ಪರಿಹಾರ ಕೊಡುವಲ್ಲಿ ವಿಳಂಬ ಧೋರಣೆಯ ಹಿನ್ನೆಲೆ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜಪ್ತಿಗೆ ನ್ಯಾಯಾಲಯ ಆದೇಶ ನೀಡಿದೆ. ರಿಂಗ್ ರೋಡ್ ನಿರ್ಮಾಣದ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರ 36 ಕುಂಟೆ ಭೂ ಸ್ವಾಧೀನ ಮಾಡಿಕೊಂಡಿತ್ತು. ಟೂಡಾ ಲಂಕೆಪ್ಪ ಅನ್ನೋರಿಗೆ 82 ಲಕ್ಷ ಪರಿಹಾರ ಕೊಡುವಂತೆ ಕೋರ್ಟ್ ಆದೇಶಿಸಿತ್ತು. ಟೂಡಾ ಅಧಿಕಾರಿಗಳು 6 ವರ್ಷ ಕಳೆದರೂ ಪರಿಹಾರ ಕೊಡದ ವಿಳಂಬ ಮಾಡ್ತಾ ಇದ್ರು. ಹೀಗಾಗಿ ಜಪ್ತಿಗೆ ಆದೇಶವನ್ನು ಹೊರಡಿಸಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರದೋಷ್ ಸ್ನೇಹಿತ ಕಾರ್ತಿಕ್ ಪುರೋಹಿತ್ ವಿಚಾರಣೆಯನ್ನ ಬಸವೇಶ್ವರನಗರ ಠಾಣೆಯಲ್ಲಿ ಮಾಡಲಾಯಿತು. ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಪ್ರದೋಷ್ ಸ್ನೇಹಿತ ಅನ್ನೋ ಕಾರಣಕ್ಕೆ ನೋಟಿಸ್ ನೀಡಿದ್ದಾರೆ. ಮತ್ತೆ ಸೋಮವಾರ ಬರೋದಕ್ಕೆ ಹೇಳಿದ್ದಾರೆ ಅನ್ನೋ ವಿಚಾರಣೆಯ ಬಳಿಕ ಕಾರ್ತಿಕ್ ಪುರೋಹಿತ್ ಹೇಳಿದರು. ನೋಟಿಸ್ ಕೊಟ್ಟಿದ್ರು, ಬಂದಿದ್ದೆ, ವಿಚಾರಣೆ ಮಾಡಿದ್ದಾರೆ, ಮತ್ತೆ ಕರೆದಿದ್ದಾರೆ, ಸೋಮವಾರ ಬರ್ತೀನಿ. ಅದೇ ಅವ್ರ ಜೊತೆ ಇದ್ರಿ ಅನ್ನೋದು ಕಾರಣಕ್ಕೆ ನೋಟಿಸ್. ಏನು ಇಲ್ಲ ಅಲ್ಲಿ ಒಳಗಡೆ ನಡೀತಿದೆ ಸರ್. ಅದು ಮುಗಿದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಪ್ರದೋಷ್ ಜೊತೆ ಇದ್ರಿ ಅಂತ ಕೊಟ್ಟಿದ್ದೆ, ಫ್ರೆಂಡು ಗಿರಿನಗರದಲ್ಲಿ. ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಪತಿಗಾಗಿ ವಿಜಯಲಕ್ಷ್ಮಿ ಮಹಾಕಾಳಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಬಂಧನದ ಬಳಿಕ ಬಂಡಿ ಮಹಾಕಾಳಿಗೆ ಪೂಜೆಯನ್ನು ಸಲ್ಲಿಸಿ ದರ್ಶನ್ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ರಾಮನಗರದ ಹಲವು ಹೋಟೆಲ್ ಕೆಫೆಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ದಾಳಿ ನಡೆಸಿದರು. ಪ್ರತಿಷ್ಠಿತ ರಾಸ್ತಾ ಕೆಫೆ, ರಾಮನಗರ ತಾಜ್, ರಾಮ್ಗಢ ಹೋಟೆಲ್ಗಳಲ್ಲಿ ಆಹಾರ ಗುಣಮಟ್ಟ ಪರಿಶೀಲನೆ ಮಾಡಿದ್ದಾರೆ. ಕೃತಕ ಬಣ್ಣ ಹಾಗೂ ಗುಣಮಟ್ಟವಲ್ಲದ ಪದಾರ್ಥ ಮಾರಾಟದ ವಿರುದ್ಧ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಫುಡ್ ಸೇಫ್ಟಿ ಅಧಿಕಾರಿ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿದ್ದಾರೆ. ಪದಾರ್ಥದಲ್ಲಿ ಕೃತಕ ಬಣ್ಣ, ಗುಣಮಟ್ಟದಲ್ಲಿ ಕೊರತೆ ಬಂದರೆ ಕೇಸ್ ದಾಖಲು ಮಾಡುವುದಾಗಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕಚೇರಿಯಲ್ಲಿ ತಾಲೂಕು ಸರ್ವೆ ಅಧಿಕಾರಿ ಹಾಗೂ ಆರ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತಾಲೂಕು ಸರ್ವೆ ಅಧಿಕಾರಿ ಅಶ್ವಿನಿ ಹಾಗೂ ಆರ್ಐ ಮಂಜುನಾಥ್ ಲೋಕಾಯುಕ್ತ ಬಲೆಗೆ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಭೂ ಪರಿವರ್ತನೆ ಮಾಡೋದಕ್ಕೆ 40,000 ರೂಪಾಯಿ ಆರ್ಐ ಮುಖಾಂತರ ಬೇಡಿಕೆ ಇಟ್ಟಿದ್ರು. 10,000 ಪಡೆದಿದ್ದು ಇವತ್ತು ಬಾಕಿ 30,000 ಹಣ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಹೊಸಕೋಟೆ ಮೂಲದ ಮಹೇಶ್ ಅನ್ನೋರು ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಯಿತು. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವ ಆಗಿದೆ. ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ, ಮಲಕನದೇವರಹಟ್ಟಿ, ಗೋಣಸಗಿ, ಕಳ್ಳಕವಟಗಿ, ಉಜನೂರು, ಟಕ್ಕಳಕಿ ಭಾಗದಲ್ಲಿ ಭೂಮಿ ಕಂಪಿಸಿದೆ. ರಾತ್ರಿ ಸುಮಾರು 9:26 ಸಮಯದಲ್ಲಿ ಭಾರೀ ಶಬ್ದದೊಂದಿಗೆ ಭೂಮಿ ಕಂಪಿಸಿದ್ದು ಭಯಭೀತಗೊಂಡ ಜನ ಮನೆಯಿಂದ ಹೊರ ಓಡಿ ಬಂದಿದ್ದಾರೆ.
ಆಹಾರ ಅರಸಿ ಊರಿನೊಳಗೆ ಬಂದಂತಹ ಜಾಂಬವಂತ ಮರ ಏರಿ ಕುಳಿತು ಜನರಿಗೆ ಭಯ ಹುಟ್ಟಿಸಿದ್ದಾನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯ ಕುದುರೆಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕರಡಿ ಕಂಡು ಗಾಬರಿಗೊಂಡ ಗ್ರಾಮಸ್ಥರು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಯನ್ನ ಮರದಿಂದ ಇಳಿಸೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ತುಂಗಭದ್ರಾ ನದಿಯ ತಟದಲ್ಲಿ ಅಪರೂಪದ ನೀರು ನಾಯಿಗಳು ಪ್ರತ್ಯಕ್ಷವಾಗಿದೆ. ದಾವಣಗೆರೆಯ ಹರಿಹರದ ಬಳಿ ಇರುವಂತಹ ರಾಜನಹಳ್ಳಿ ಜಾಕ್ವೆಲ್ ಬಳಿ ನೀರು ನಾಯಿಗಳು ಹಿಂಡು ಹಿಂಡಾಗಿ ಕಾಣಿಸಿಕೊಂಡಿದೆ. ನೀರು ನಾಯಿಗಳು ಕೇವಲ ಅಣೆಕಟ್ಟು ಭಾಗದಲ್ಲಿ ಕಾಣಿಸಿಕೊಳ್ತಾ ಇತ್ತು. ತುಂಗಭದ್ರಾ ನದಿಯ ತಟದಲ್ಲಿ ಆಟವಾಡ್ತಾ ಇವೆ. ಸ್ಥಳೀಯರು ನೀರು ನಾಯಿಗಳ ಆಟವಾಡ್ತಾ ಇರೋ ಅಪರೂಪದ ದೃಶ್ಯಗಳನ್ನ ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಶಿವಮೊಗ್ಗ ತಾಲೂಕು ದೇವಕಾತಿಕೊಪ್ಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರ್ನಾಟಕ ರಾಜ್ಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2024 ಈ ಸಮಾರಂಭವನ್ನು ಸಂಸದ BY ರಾಘವೇಂದ್ರ ಚಾಲನೆ ನೀಡಿದರು. ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ 2ನೇ ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 100 ಮಕ್ಕಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಕೊಪ್ಪಳ ಎಸ್ಪಿ ಆಗಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅಧಿಕಾರ ಸ್ವೀಕರಿಸಿದರು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಮತ್ತು ಕಾಂಗ್ರೆಸ್ ಶಾಸಕರ ಪ್ರತಿಷ್ಠೆಗೆ ವರ್ಗಾವಣೆ ಕಾರಣ ಆಗಿತ್ತು. ಸರ್ಕಾರ ಕೊಪ್ಪಳ ಎಸ್ಪಿ ಆಗಿದ್ದಂತಹ ಯಶೋಧ ವಂಟಗೋಡಿ ಅವರನ್ನ ವರ್ಗಾವಣೆ ಮಾಡಿ ನೂತನ ಎಸ್ಪಿ ಆಗಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರನ್ನು ನೇಮಕ ಮಾಡಲಾಗಿತ್ತು. ಆದರೆ 2 ದಿನಗಳ ಹಿಂದೆ ದಿಢೀರ್ನೆ ವರ್ಗಾವಣೆ ಹೋಲ್ಡ್ ಮಾಡಲಾಗಿತ್ತು. ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರಿಗೆ ಅಧಿಕಾರ ನೀಡದಂತೆ ಹೇಳಲಾಗಿತ್ತು. ಆದರೆ ಇದೀಗ ಮತ್ತೆ ಅಧಿಕಾರ ಸ್ವೀಕಾರಕ್ಕೆ ಗ್ರೀನ್ ಸಿಗ್ನಲ್ ಹಿನ್ನೆಲೆ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಕೊಪ್ಪಳದ ಸಿಂಪಿಲಿಂಗಣ ರಸ್ತೆಯಲ್ಲಿ ಕಾರು ಚಾಲಕನೊಬ್ಬ ಬೈಕ್ಗಳಿಗೆ ಗುದ್ದಿದ್ದಾನೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮುಂದೆ ನಿಲ್ಲಿಸಿದ್ದ 10ಕ್ಕೂ ಹೆಚ್ಚು ಬೈಕ್ಗಳಿಗೆ ಗುದ್ದಿ ಹಾನಿ ಮಾಡಿದ್ದಾನೆ. ಇದರಿಂದ ಕುಪಿತರಾದಂತಹ ಬೈಕ್ ಸವಾರರು ಕಾರು ಮಾಲೀಕನೊಂದಿಗೆ ವಾಗ್ವಾದಕ್ಕಿಳಿದರು. ಕಾರ್ ಮಾಲೀಕನೊಂದಿಗೆ ಬೈಕ್ ಸವಾರರು ವಾಗ್ವಾದಕ್ಕಿಳಿದರು. ಗಾಂಜಾ ಮತ್ತಿನಲ್ಲಿ ಕಾರ್ ಚಲಾಯಿಸಿ ಕಾರ್ಗೆ ಗುದ್ದಿದ್ದಾನೆ ಅಂತ ವಾಹನ ಸವಾರರು ಆರೋಪಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಯೊಂದು ಹೊತ್ತಿ ಉರಿದಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಡಿಯಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಯಲ್ಲಿ ಇರುವಂತಹ ಹಣ, ಒಡವೆ, ದವಸ ಧಾನ್ಯಗಳು ಸುಟ್ಟು ಕರಕಲಾಗಿದೆ. ಭೀಮಾಶಂಕರ ಹನುಮಂತ್ ಅನ್ನೋರಿಗೆ ಸೇರಿದಂತಹ ಮನೆ ಇದಾಗಿದ್ದು ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿ ಪಾಲಾಗಿದೆ. ಉತ್ತರ ಕರ್ನಾಟಕದ ಪ್ರಸಿದ್ಧ ಸಿದ್ಧಾರೂಢ ಶ್ರೀಗಳ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಭಾಪತಿ ಬಸವರಾಜ ಹೊರಟ್ಟಿಯಿಂದ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ಸಿದ್ಧಾರೂಢ ಮಠದ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಆಗ್ತಾ ಇದ್ದು ಜಿಲ್ಲೆಯಲ್ಲಿ ಹೆಚ್ಚಾದ ಭೂಕುಸಿತ, ಗುಡ್ಡ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇನ್ನಷ್ಟು ಪ್ರಾಕೃತಿಕ ವಿಕೋಪ ಸಂಭವಿಸುವ ಆತಂಕದ ಹಿನ್ನೆಲೆ ಜಿಲ್ಲಾ ವ್ಯಾಪ್ತಿಯ ಗಿರಿ ಶಿಖರಗಳಲ್ಲಿ ಚಾರಣ ನಿಷೇಧ ಮಾಡಲಾಗಿದೆ. ಮಳೆಗಾಲ ಮುಗಿಯುವವರೆಗೂ ಹೋಮ್ ಸ್ಟೇ, ರೆಸಾರ್ಟ್ ಸೇರಿದಂತೆ ಅರಣ್ಯ ಇಲಾಖೆ ಏರ್ಪಡಿಸುವ ಟ್ರೆಕ್ಕಿಂಗ್, ಸಾಹಸ ಯಾತ್ರೆಗೆ ನಿಷೇಧ ಹೇರಲಾಗಿದೆ.